ಬಹಳ ಒಂದು ಸೀರಿಯಸ್ ಇದು. ಆ, ಆದರೆ ಅದು ತುಂಬ ತಪ್ಪು. ಏನಂದರೆ ನಮ್ದು ಯಾವುದೇ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇದ್ರೂ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿನ ಒಂದು ಅಪ್ರೂವಲ್ ಬೇಕು. ನನಗೆ ಅದು ಇಶ್ಯೂ ಮಾಡಲಿಕ್ಕೆ ಅವರು ಆ ನೋಟ್ಸ್ ಬರಲಿಕ್ಕೆ ನನಗೆ ಒತ್ತಾಯ ಮಾಡಿದ್ರು. ಅದನ್ನೇನು ಮಾಡಿದ ಅಂದರೆ ಅವರು ಏನು ಮಾಡಿದ್ರು, ಆ ಫೈಲನ್ನೇ ಮಿಸ್ ಮಾಡಿಬಿಟ್ರು. ಅಂದರೆ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಇಚ್ಚಿಟ್ಟು ಅದನ್ನು ನನ್ನ ಮೇಲೆ ಬರುವ ಹಾಗೆ ಇದು ಕೇಸ್ ವರ್ಕರು ಮುರುಡಿ ಅಂತ ಇವ್ರು ಅಂತ ಹೇಳಿ ಇವರೇ ನನ್ನ ಹತ್ರ ಅದು ಬಂದೇ ಇಲ್ಲ. ಆಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಅಸೋಸಿಯೇಷನ್ ಹೇಳಿದ್ರು HUD ನಾನ್ ಕರಪ್ಟ್ ಅಂದ್ರೆ ಮುರುಡಿ ಒಬ್ಬನೇ. ಅದನ್ನು ನಾವು ಧೈರ್ಯವಾಗಿ ಹೇಳ್ತೇವೆ. ಇದನ್ನ ಫೈಬ್ರಿಕೇಟೆಡ್ ಇಶ್ಯೂ. ಮತ್ತು ಅವ್ರಿಗೆ ಗೊತ್ತಿತ್ತು ನಮ್ಮ ಅಂಡರ್ ಸೆಕ್ರೆಟರಿ ಅಂಥವ್ರು ಅಂತ ಅವ್ರದ್ದು ಪಾಸ್ಟ್ ಹಿಸ್ಟ್ರಿಯಲ್ಲಿತ್ತು. ಬಟ್ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ಯಾವ್ದನ ಒಂದು ಫೈಲ್ ಆಗಲಿ ಇದಕ್ಕೋಸ್ಕರ ನಿಮ್ಮನ್ನ ಅಂದ್ರೆ ನಿಮ್ಮ ಒಂದು ನೋಟ್ ಇಲ್ದಂಗೆ ಅದು ಆಗಲ್ಲ ಅಂತ ಇಟ್ಕೊಳ್ಳಿ. ಬಟ್ ಆವಾಗ ನೀವು ನೋಟ್ ಮಾಡಲ್ಲ, ಬಿಕಾಸ್ ಇಟ್ ಈಸ್ ಅಗೇನ್ಸ್ಟ್ ಯುವರ್ ಪ್ರಿನ್ಸಿಪಲ್ಸ್. ಸೊ ಅಂತ ಒಂದು ಸಿಚುವೇಶನ್ ಯಾವಾಗನ ನೀವು ಫೇಸ್ ಸಲ ಬಂತು. ಬಹಳ ಒಂದು ಸೀರಿಯಸ್ ಇದು. ಏನಂದ್ರೆ HUD ಇರುವಾಗ ಏನಾಯ್ತಂದ್ರೆ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್, ಓಕೆ, ಅಲ್ಲಿ ಆವಾಗ ಏನಾಯ್ತಂದ್ರೆ ಪ್ರಮೋಷನ್ ವಿಷಯದಲ್ಲಿ ಒಂದು ಫೈಲ್ ಬಂದಿತ್ತು. ಏನಂದ್ರೆ ಅವರು ಅದು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅವರು ಏನಂದರೆ ಮುನ್ಸಿಪಾಲ್ಟಿ ಅಪಾಯಿಂಟ್ಮೆಂಟ್ ಇತ್ತು ಅವಾಗ. ಅವ್ರನ್ನ ಗೌರ್ಮೆಂಟ್ ಪೋಸ್ಟಿಗೆ ಅವ್ರಿಗೆ ಪ್ರಮೋಷನ್ ಕೊಡುವಂಥದ್ದಕ್ಕೆ ಅವಕಾಶ ಇರಲಿಲ್ಲ. ಆದರೆ ನಮ್ಮ ಅಧಿಕಾರಿ ಅಂದರೆ ಅಂಡರ್ ಸೆಕ್ರೆಟರಿ ಆಗಿರುವಂಥವರು ಅವರ ಹತ್ರ ಕೆಲವೊಂದು ಹಣಗಳನ್ನು ತೆಗೆದುಕೊಂಡು ಅವರಿಗೆ ಆ ಒಂದು ಏನಂದರೆ ಪ್ರಮೋಷನ್ ವಿಷಯದಲ್ಲಿ ಅವರಿಗೆ ಆರ್ಡರ್ ಬರುವ ಹಾಗೆ, ಅಂದರೆ ಅವರು ಮಿನಿಸ್ಟರ್ ಅಪ್ರೂವಲ್ ತಗೊಂಡು ಅವರು ಆರ್ಡರ್ ಮಾಡುವಂಥ ಒಂದು ಕೆಲಸ ಮಾಡಿದರು ಅವರು. ಆದರೆ ಅದು ತುಂಬ ತಪ್ಪು. ಏನಂದರೆ ನಮ್ದು ಯಾವುದೇ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇದ್ರೂ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿನ ಒಂದು ಅಪ್ರೂವಲ್ ಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ಗೆ ಅವ್ರು ಕಳಿಸಿದ್ರೆ ಖಂಡಿತವಾಗ್ಲೂ ಅಲ್ಲಿ ಒಪ್ತಿರ್ಲಿಲ್ಲ. ಯಾಕಂದರೆ ನಿಯಮದಡಿ ಇರಲಿಲ್ಲ. ಆದ್ದರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸದೆ ಅವರು ಏನು ಮಾಡಿದ್ರು ಅಂದರೆ ಮಿನಿಸ್ಟ್ರದ್ದು ಅಪ್ರೂವಲ್ ತೆಗೆದುಕೊಂಡು ಇಶ್ಯೂ ಮಾಡಬೇಕು ಅಂತ. ನನಗೆ ಅದು ಇಶ್ಯೂ ಮಾಡಲಿಕ್ಕೆ ಅವರು ಆ ನೋಟ್ಸ್ ಬರಲಿಕ್ಕೆ ನನಗೆ ಒತ್ತಾಯ ಮಾಡಿದರು. ಇಲ್ಲ ಸರ್, ಅದು ಬರಲ್ಲ ಅಂತ ನಾನು ಹೇಳಿದೆ. ಆದ್ದರಿಂದ ಆ ಫೈಲನ್ನು ನನಗೆ ಡೀಲ್ ಮಾಡಲಿಕ್ಕೆ ಕೊಡಲಿಲ್ಲ. ಅವರೇ ಅದನ್ನು ಡೀಲ್ ಮಾಡಿಕೊಂಡ್ರು. ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಬಟ್ ನಾನು ಇದ್ದದ್ದು ಹೇಳಿದೆ. ನಾನು ಹೇಳಿದೆ ಅವರಿಗೆ ಇದು ತಪ್ಪಾಗ್ತದೆ, ಹಾಗೆ ಅವ್ರು ಏನಾದರೂ ಮಾಡ್ಕೊಳ್ಳಿ, ಇಟ್ ಈಸ್ ಲೆಫ್ಟ್ ಟು ದೆಮ್. ನಾನು ಹೇಳೋದನ್ನು ಹೇಳಿದೆ. ಆಮೇಲೆ ಏನಾಯಿತು, ಅವ್ರಿಗೆ ಅಪ್ರೂವಲ್ ಕೊಟ್ಟರು. 70 ಜನರಿಗೆ, ಹೆಲ್ತ್ ಆಫೀಸರ್ಗಳಿಗೆ, ಮುನ್ಸಿಪಲ್ ಹೆಲ್ತ್ ಆಫೀಸರ್ಗೆ ಏನಂದರೆ ಸೀನಿಯರ್ ಹೆಲ್ತ್ ಆಫೀಸರ್ ಅಂತ ಅವರು ಪ್ರಮೋಷನ್ ಎಲ್ಲ ಆರ್ಡರ್ ಇಶ್ಯೂ ಆಯಿತು, ಎಲ್ಲ ಆಯಿತು. ಅವರು ಸುಮಾರಷ್ಟು ಹಣ ತೆಗೆದುಕೊಂಡ್ರು, ಅದನ್ನು ಹೇಳೋದು ಅವಶ್ಯಕತೆ ಇಲ್ಲ ಈಗ. ಆಮೇಲೆ ಬಜೆಟ್ ಟೈಮ್ನಲ್ಲಿ 70 ಎಕ್ಸ್ಟ್ರಾ ಜನರಿಗೆ ಅವರು ಬಜೆಟ್ ಮಾಡಬೇಕಲ್ಲ, ಅವರು ಸ್ಯಾಲ್ರಿ ಬರಬೇಕಾದ್ರೆ, ಆವಾಗ ಫೈಲ್ ಕಳಿಸಾಗ 70 ಜನರಿಗೆ ಎಲ್ಲಿ ಅಪ್ರೂವಲ್ ಇದೆ ಅಂತ FD ಅವ್ರು ಕೇಳಿದ್ರು. ಅಪ್ರೂವಲ್ ಕಾಫಿ ಕೊಡಿ, FD ಅಪ್ರೂವಲ್ ಮಾಡಿದ್ದು. ಆವಾಗ ಅವರು ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ರು. ಅದನ್ನೇನು ಮಾಡಿದ ಅಂದರೆ ಅವರು ಏನು ಮಾಡಿದ್ರು, ಆ ಫೈಲನ್ನೇ ಮಿಸ್ ಮಾಡಿಬಿಟ್ರು. ಅಂದರೆ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಇಚ್ಚಿಟ್ಟು ಅದನ್ನು ನನ್ನ ಮೇಲೆ ಬರುವ ಹಾಗೆ ಇದು ಕೇಸ್ ವರ್ಕರು ಮುರುಡಿ ಅಂತ ಇವ್ರು ಅಂತ ಹೇಳಿ ಇವರೇ ನನ್ನ ಹತ್ರ ಅದು ಬಂದೇ ಇಲ್ಲ. ಅದಕ್ಕೆ ದೇವರು ಏನು ಸಹಾಯ ಮಾಡಿದ್ರು ಅಂದರೆ ಮೂವ್ಮೆಂಟ್ ರಿಜಿಸ್ಟರ್ ಇರ್ತದೆ. ಒಂದು ಫೈಲ್ ಒಬ್ಬರ ಕಡೆಯಿಂದ ಹೋದಾಗ ಮೂವ್ಮೆಂಟ್ ರಿಜಿಸ್ಟರ್ ನನ್ನ ಹತ್ರ ಇಲ್ಲವೇ ಇಲ್ಲ. ಅದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ. ಆಮೇಲೆ ಅವ್ರೇನು ಮಾಡಿದ್ರು ಅಂದರೆ ಅಲ್ಲಿರುವಂಥ ಡೆಪ್ಯೂಟಿ ಸೆಕ್ರೆಟ್ರಿ ಅವರೂ ಸಹ ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ಏನು ಮಾಡಬೇಕು ಅಂದರೆ ಒಂದು CODಗೆ ಕೊಡಬೇಕು ಇನ್ವೆಸ್ಟಿಗೇಷನ್ಗೆ. ಯಾಕಂದರೆ ಅವರು ಅಲ್ಲಿ COD ಆಫೀಸರ್ಗೆಲ್ಲ ಒಂದು ಅದರಲ್ಲಿ ಅವರು ಒಂದು ಸ್ವಲ್ಪ ಎಕ್ಸ್ಪರ್ಟ್. ಆಮೇಲೆ ಏನಾಯಿತು, ನಾನು ಬರೆಯಿಲ್ಲ. ಆಮೇಲೆ ಟೈಪಿಂಗ್ ಹೋಗಿದೆ ಅಂತ ಟೈಪಿಸ್ಟ್ಗೂ
ಟೈಪಿಸ್ಟ್ನು ಅದರಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಹಾಂ ಆಮೇಲೆ ಟೈಪಿಸ್ಟ್ ಭಯ ಪಟ್ಬಿಟ್ಟ. ಹಾಂ ಹೌದು, ನಾವು ಇನ್ವಾಲ್ವ್ ಆಗಿಲ್ಲ, ಫೈಲು ನಮ್ಗೆ ಗೊತ್ತಿಲ್ಲ, ಏನು ಸರ್ ಇದೆಲ್ಲ, ಏನಾಗಲ್ಲಪ್ಪ, ನಾನು ಪ್ರೇಯರ್ ಮಾಡ್ತೇನೆ, ನೀನು ಮಾಡಿಲ್ಲ, ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೆ ಅವನೇನು ಮಾಡಿದ ಅಂದರೆ ನಮ್ಮ ಅಸೋಸಿಯೇಷನ್ಗೆ ಹೇಳಿದ, ಸರ್ ಹಿಂಗೆ ಈ ಒಂದು CODಗೆ ಕೊಡಲಿಕ್ಕೆ ಅಪ್ರೂವಲ್ ತೆಗೆದುಕೊಂಡಿದ್ದಾರೆ ಅಂತ. ಆಮೇಲೆ ಅಸೋಸಿಯೇಷನ್ ಅವ್ರು ಏನು ಮಾಡಿದ್ರು ಅಂದರೆ ನೇರವಾಗಿ ಟೈಪ್ ಮಾಡ್ತಾ ಇದ್ರು, CODಗೆ ಹೋಗ್ತಾ ಇತ್ತು, ಇದ್ರ ಬಗ್ಗೆ ಮಾಡಬೇಕು, ಮಿಸ್ ಮಾಡಿದ್ದಾರೆ, ಇಂತಿಂಥ ಕೇಸ್ ವರ್ಕರು. ಓಕೆ. ಆಮೇಲೆ ಏನಾಯ್ತು ಅಂದರೆ ಸರಿಯಾದ ಸಮಯಕ್ಕೆ ಇನ್ನು ಟೈಪ್ ಆಗಿ ಇಶ್ಯೂ ಆಗಬೇಕು, ಆ ಸಮಯದಲ್ಲಿ ಅಸೋಸಿಯೇಷನ್ನವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ HODದು ಶ್ರೀನಿವಾಸ್ ಅಂತ ಇದ್ದರು, ಅವ್ರ ಹತ್ರ ಹೋಗಿ ಸರ್ ಈ ರೀತಿ ಆಗಿದೆ, ನನಗೆ ಗೊತ್ತೇ ಇಲ್ಲವಲ್ಲ ಅಂತ ಹೇಳಿ ಅವರು ಆ ಫೈಲ್ ತರಿಸ್ಕೊಂಡ್ರು. ಆಮೇಲೆ ಅವ್ರು ಏನು ಮಾಡಿದರು ಅಂದರೆ ಅಸೋಸಿಯೇಷನ್ ಹೇಳಿದರು HODಯಲ್ಲಿ ನಾನ್ ಕರಪ್ಟ್ ಅಂದರೆ ಮುರಡಿ ಒಬ್ಬನೇ, ಅದನ್ನು ನಾವು ಧೈರ್ಯವಾಗಿ ಹೇಳ್ತೇವೆ. ಇದನ್ನು ಫೈಬ್ರಿಕೇಟೆಡ್ ಇಶ್ಯೂ, ಮತ್ತು ಅವ್ರಿಗೆ ಗೊತ್ತಿತ್ತು ನಮ್ಮ ಅಂಡರ್ ಸೆಕ್ರೆಟರಿ ಎಂಥವ್ರು ಅಂತ ಅವ್ರದ್ದು ಪಾಸ್ಟ್ ಹಿಸ್ಟ್ರಿಯಲ್ಲಿತ್ತು. ಆಮೇಲೆ ಅವರು ಸೆಕ್ರೆಟ್ರಿ ಏನು ಮಾಡಿದರು, ಸೀನಿಯರ್ IAS ಆಫೀಸರು, ಅವ್ರ PA ಕರೆದು ಕೇಳಿದ್ರು, ಹೌದಾ ಇದು? ಹೌದು ಸರ್, ಮುರಡಿ ಅವರು ಎಂದೂ ದುಡ್ಡೇ ತೊಗೊಂಡಿಲ್ಲ, ಅವರು ವೆರಿ ಆನೆಸ್ಟ್ ಪರ್ಸನ್, ಇಡೀ HODಯಲ್ಲಿ ಅವರೊಬ್ಬರೇ. ಆವಾಗ ಅವ್ರು ಏನು ಮಾಡಿದ್ರು, ಆ ಫೈಲನ್ನು ಅವ್ರ ಹತ್ರ ಇಟ್ಕೊಂಡು ಹರಿದು ಹಾಕಿಬಿಟ್ರು. ಆಮೇಲೆ ಆ ಫೈಲ್ ಬೇಕಲ್ಲ ಈಗ. ಆಮೇಲೆ ಅವರು ಡೆಪ್ಯೂಟಿ ಸೆಕ್ರೆಟ್ರಿ ಅವರು ತಮ್ಮ ಒಂದು ಇದನ್ನು ನೋಡಿದ್ರು, ಅವರು ಏನಂದರೆ ಮೂವ್ಮೆಂಟ್ ರಿಜಿಸ್ಟರ್ ಎಲ್ಲಿ ಹೋಗಿದೆ ನನ್ನ ಹತ್ರ. ಆಮೇಲೆ ಏನಾಯ್ತು ಅಂದರೆ ಆ ಮನುಷ್ಯ ಏನು ಮಾಡಿದ, ಡೆಪ್ಯೂಟಿ ಸೆಕ್ರೆಟ್ರಿ ಕಳಿಸಿದ್ದೇನೆ ಅಂತ ಅವರು ಸುಳ್ಳು ಹೇಳಿದರು. ಆದರೆ ಮೂವ್ಮೆಂಟ್ ನೋಡಿದರೆ ಅದು ಡೆಪ್ಯೂಟಿ ಸೆಕ್ರೆಟ್ರಿಗೆ ಬಂದಿರಲಿಲ್ಲ. ಆಮೇಲೆ ಅವನೇ ಗಿಲ್ಟಿ ಅಂತ ಗೊತ್ತಾಗಿ ಆಮೇಲೆ ಅವರು ಟ್ರಾನ್ಸ್ಫರ್ ಮಾಡಿದರು, ಬೇರೆ ಬೇರೆ ಇದನ್ನು ಮಾಡಿದರು. ಈ ರೀತಿಯಾಗಿ ಸಮಸ್ಯೆ ಬಂದಾಗಲೂ ದೇವರು ನಮ್ಮನ್ನು ಕಾಪಾಡಿದ. ಒಂದು ಧೈರ್ಯ ಇತ್ತು ನನಗೆ, ಏನು ಆಗೋದಿಲ್ಲ ಅಂತ. ಅದು ಆಮೇಲೆ ಯೋಚನೆ ಮಾಡಿದರೆ ಇಟ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ. ಹೌದು, ತುಂಬಾನೇ ಸೀರಿಯಸ್. CODಗೆ ಹೋಗಿ ಅವರು ಅಲ್ಲಿ ಇನ್ಸ್ಪೆಕ್ಟರ್ ಅವರು ಇವ್ರಿಗೆ ದುಡ್ಡು ಕೊಟ್ಟು, ಅದೇ ಹಿ ಮೇ ಡೂ ಎನಿಥಿಂಗ್, ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿ, ಅದೆಲ್ಲ ಏನಾಗ್ತದೋ ಗೊತ್ತಿಲ್ಲ. ಬಟ್ ಗಾಡ್ ಹ್ಯಾಸ್ ಸೇವ್ಡ್ ಯು. ಸರ್, ಈಗ ಗೌರ್ಮೆಂಟ್ ಅಂದರೆ ಇವಾಗ ತುಂಬ ರೂಲ್ಸ್ ಇರುತ್ತೆ, SOPs ಇರುತ್ತೆ, ಎಲ್ಲ ಇರುತ್ತೆ. ಇವಾಗ ಅದನ್ನ ಮೀರಿ ನೀವು ಏನಾದರೂ ಯಾರಿಗಾನ ಹೆಲ್ಪ್ ಮಾಡಿದ್ದೀರಾ? ಅಫ್ಕೋರ್ಸ್ ಬ್ರೈನ್ ಅಲ್ಲ, ಇವಾಗ ಯಾರೋ ಒಂದು ಬಡ ಇವ್ರು ಬರ್ತಾರೆ, ಅವ್ರಿಗೆ ಪಾಪ ಗೊತ್ತಿರಲ್ಲ ರೂಲ್ಸ್, ಇದೆಲ್ಲ ಗೊತ್ತಿರಲ್ಲ. ಸೊ ಅಂತ ಒಂದು ಇದರಲ್ಲಿ ಇವ್ರಿಗೆ ಓಕೆ ಅಪ್ಪ, ಇವರು ಜಿನ್ಯೂನ್ ಕೇಸು, ವಿ ಹ್ಯಾವ್ ಟು ಹೆಲ್ಪ್ ಅನ್ನೋಂಥ ಒಂದು ಇದು ರೂಲ್ ಬಿಟ್ಟು ಮಾಡಿದ್ದು ನನಗೆ ಯಾವುದು ನೆನಪಿಲ್ಲ. ಒಂದೇನಂದರೆ, ನಾನು ಅದೇ HODಲಿ ಇರುವಾಗ ಮೊದಲೇ ಒಬ್ಬರು ಆಫೀಸರ್ ಇದ್ದರು, ಅಂಡರ್ ಸೆಕ್ರೆಟರಿ. ಹಿ ಬಿಲೀವ್ಡ್ ಮೀ ವೆರಿ ಮಚ್. ಏನಂದರೆ ಅವ್ರಿಗೆ ಗೊತ್ತಿತ್ತು, ಅವರು ಏನಂದರೆ ನಾನು ನಾನ್ ಕರಪ್ಟು ಅದೆಲ್ಲ ಅಂತ. ಆಮೇಲೆ ನಾನು ಏನಂದ್ರು ಪುಟಪ್ ಮಾಡಿದರೆ ಅವರು ಅದಕ್ಕೆ ಸೈನ್ ಮಾಡ್ತಾಯಿದ್ರು. ಆಮೇಲೆ ಒಂದು ಕೇಸ್ ಏನಂದರೆ, ಕನಕ್ಪುರದಲ್ಲಿ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ನಲ್ಲಿ ಏನಾಯ್ತಂದರೆ, ಅಲ್ಲಿ ಒಂದು ಮುನ್ಸಿಪಲ್ ಸೈಟ್, ಅಲ್ಲಿ ಭಾಳ ವರ್ಷದಿಂದ ಒಬ್ಬರು ಬ್ರಾಹ್ಮಿನ್ ಲೇಡಿ ಮತ್ತು ಅವರು ಮಗ ಒಬ್ಬನು ಮೆಂಟಲಿ ಇದ್ದ, ಅವನು ಪ್ಯೂನ್ ಕೆಲಸ ಮಾಡ್ತಾಯಿದ್ದ. ಒಂದು ಆ ಲೇಡಿ ಏನಂದರೆ ಬ್ರಾಹ್ಮಿನ್ ಇದ್ರೂ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ಲು. ಅದು ನನಗೆ ಬೇಸರ ಆಗಿತ್ತು. ಪಾಪ ಬಂದರು, ನಮಗೆ ಮುನ್ಸಿಪಲ್ದಲ್ಲಿ ನಮಗೆ ಅಪ್ರೂವ್ ಆಗಿದೆ ಈ ಸೈಟು ನಮ್ಗೆ ಕೊಡಬೇಕು ಅಂತ, ಅಲ್ಲಿಂದ ಬಂದಿದೆ ರೆಸೊಲ್ಯೂಷನ್ ಆಗಿ ಅಂತ ಅವರು ಬರ್ತಾರೆ. ಆಯ್ತಮ್ಮ ಬಂದರೆ ನಾನು ಕಳಿಸ್ಕೊಡ್ತೀನಿ ಅಂತ. ಆಮೇಲೆ FDಗೆ ಹೋಯ್ತು. FDಯಲ್ಲಿ ಏನಾಕಿದೆ ಅಂದರೆ ಪ್ರೆಸೆಂಟ್ ಏನಂತ ಹೇಳಿದರೆ ವ್ಯಾಲ್ಯೂಗೆ ಅವ್ರಿಗೆ ಕೊಡ್ಬೋದು ಅಂತ. ಪಾಪ ಅವ್ರು ಬಡವರು. ಅದಕ್ಕೆ ಒಂದೇ ಒಂದು ಕೆಲಸ ಮಾಡಿದೇನೆಂದರೆ ಪ್ರೆಸೆಂಟ್ ವ್ಯಾಲ್ಯೂ ಅನ್ನೋಂಥದ್ದನ್ನು ಹಾಕಲಿಲ್ಲ. ಓಕೆ. ಯಾಕಂದರೆ ಮುನ್ಸಿಪಲ್ನಲ್ಲಿ ಅವ್ರು ಆ ಒಂದು ಫ್ಯಾಮಿಲಿ ಬಗ್ಗೆ ಭಾಳ ಅಂತಃಕರಣ ಇತ್ತು. ಎಷ್ಟು ಕೊಟ್ಟರೋ ಏನೋ ಗೊತ್ತಾಗಲಿಲ್ಲ. ಅದು ಒಂದನ್ನು ಇದನ್ನು ರೂಲಿಂದ ಅದೊಂದು ಮಾಡಿದ್ದು. ಮಿಕ್ಕಿದ್ದೆಲ್ಲ ವಿದಿನ್ ರೂಲ್ಸ್. ಓಕೆ. ನಾನು ಪ್ರಯತ್ನ ಪಟ್ಟೆ ಎಷ್ಟೋ ವರ್ಷಗಳಿಂದ ಪೆಂಡಿಂಗ್ ಇರುವಂಥ ಫೈಲ್ಸ್ಗಳನ್ನು
ಅದ್ರ ಬಗ್ಗೆ ಒಂದು ಹೇಳ್ತೇನೆ. ಏನಂದ್ರೆ ಮೈಸೂರು ಪ್ಯಾಲೇಸನ್ನು ನಾವು ಎಲ್ಲ ಪ್ಯಾಲೇಸಸ್ಗಳು ನಾನು ಡೀಲ್ ಮಾಡ್ತಾ ಇದ್ದೆ DPRದಲ್ಲಿ. ಆವಾಗ ಜಮಖಂಡಿಯಲ್ಲಿ ಮಹಾರಾಣಿ ಇದ್ದರು. ಅಂದರೆ ಅದು ಒಂದು ಸಂಸ್ಥಾನ. ಏನಾಯ್ತಂದರೆ ಅವ್ರಿಗೆ ಮಂತ್ಲಿ ಏನಾಯ್ತಂದರೆ ಅವ್ರದ್ದು ಆ ಒಂದು ಸಂಸ್ಥಾನವನ್ನು ಗೌರ್ಮೆಂಟ್ ತೆಗೆದುಕೊಂಡಾಗ ಅವ್ರಿಗೆ ಇದು ಏನಂದ್ರೆ ಮಂತ್ಲಿ ಇದನ್ನು ಕೊಡ್ತಾ ಇದ್ರು. ಆವಾಗ ಏನಂದ್ರೆ 700 ರೂಪೀಸ್ ಫಿಕ್ಸ್ ಆಗಿತ್ತು. ಓಕೆ. ಅದು ಏನಾಯಿತು, ಸುಮಾರು ವರ್ಷಗಳಿಂದ ಅದು ಪೆಂಡಿಂಗ್ ಇತ್ತು. ಏನಂದರೆ AG ಆಫೀಸ್ನಲ್ಲಿ ಮತ್ತು ಅಲ್ಲಿ ತಹಶೀಲ್ದಾರ್ AGಯಿಂದ ಕ್ಲಿಯರೆನ್ಸ್ ಬಂದಿಲ್ಲ ಮತ್ತು ಏನಂತ. ಆವಾಗ ಏನಾಯ್ತು ಅಂದರೆ ಅವರ ಒಬ್ಬನು ಬಾಡಿ ಗಾರ್ಡ್ ಇದ್ದ, ಯಾರಂದರೆ ಆ ಮಹಾರಾಣಿದು. ಅವ್ರಿಗೆ ಆಗಲೇ ಸುಮಾರು 75-80 ವರ್ಷ ಆಗಿತ್ತು. ಅವ್ರು ಬಂದು ಕೇಳಿದ್ರು, ಸರ್ ಇದು ಭಾಳ ದಿವಸದಿಂದ ಇದು ಪೆಂಡಿಂಗ್ ಇದೆ, ನಮ್ಮ ಮಹಾರಾಣಿಯವರು ಕೇಳ್ತಾ ಇದ್ದಾರೆ, ಈಗ ಮೊದಲಿನಷ್ಟು ಅವ್ರಿಗೆ ಯಾವುದು ಇನ್ಕಮ್ ಇಲ್ಲ, ಎಲ್ಲ ಗೌರ್ಮೆಂಟ್ ವಶಪಡಿಸ್ಕೊಳ್ಳಿ. ಆಯ್ತಪ್ಪ ಅಂತ ಹೇಳಿ ಆ ಫೈಲನ್ನು ಸುಮಾರು 1 ವಾರ ಓದಿ ಸರಿಯಾದ ರೀತಿಯಲ್ಲಿ ಒಂದು ತಹಶೀಲ್ದಾರ್ಗೆ ಅಂದರೆ DO ಲೆಟರ್ ಫ್ರಮ್ ಚೀಫ್ ಸೆಕ್ರೆಟರಿ ಹಾಕಿ ತಹಶೀಲ್ದಾರ ಮತ್ತು AG ಆಫೀಸಿಗೆ ಹಾಕಿ ಅವರಿಗೆ ಆ ಒಂದು ಬರಬೇಕಾದಂಥ ಅರಿಯರ್ಸ್ 4-5 ವರ್ಷದ ಅರಿಯರ್ಸ್ ಮತ್ತು ಅದು ರೆಗ್ಯುಲರೈಸ್ ಆಗುವ ಹಾಗೆ ಇದು ಮಾಡಿದ್ವಿ. ಸರ್ ಇಷ್ಟೆಲ್ಲ ಇದು ಒತ್ತಡ, ಒಂದು ಕೆಲಸದಲ್ಲಿ ಒತ್ತಡ ಇತ್ತು. ನಿಮಗೆ ಫ್ಯಾಮಿಲಿ ಕಡೆಯಿಂದ ಏನಾನ ಒತ್ತಡ ಇತ್ತಾ? ಇಲ್ಲ, ಯಾವುದೂ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವರ ಕೃಪೆಯಿಂದ ನಮಗೆ ನಮ್ಮ ವೈಫ್ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದರು. ನಾನು ಇನ್ನೊಂದೇನೆಂದರೆ, ನಾನು 10:30 ಕೆಲಸಕ್ಕೆ ಹೋಗಿ 5:30 ಎಲ್ಲ ಅಲ್ಲಿವರೆಗೆ ಕಾಫಿಗೆ ಹೋಗ್ತಾ ಇರಲಿಲ್ಲ, ಎಲ್ಲ ಪೆಂಡಿಂಗ್ ಇರ್ತಾ ಇರಲಿಲ್ಲ. ಅಲ್ಲ, ನಮಗೆ ಏನೋ ಅದಿಲ್ಲ ಇದಿಲ್ಲ ಅಂತ. ಇಲ್ಲ ಇಲ್ಲ ಇಲ್ಲ, ಅವರು ತುಂಬಾ ಕೋಆಪ್ರೇಟ್ ಮಾಡ್ತಾ ಇದ್ರು. ಮಕ್ಕಳು ಅವಾಗ ಚಿಕ್ಕವರು ಇದ್ರು. ಮತ್ತೆ ಅವರು ಬೆಳೆದ್ಮೇಲೂ ನಮ್ಗೇನು ಯಾವುದು ಇದು ಬರಲೇ ಇಲ್ಲ, ಅದು ಆ ರೀತಿ ಒಂದು ಸಮಸ್ಯೆ ಬರಲೇ ಇಲ್ಲ. ನಮ್ಮ ಮಿಸ್ಸಸ್ಸೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು. ಇದು ನೋಡಿ, ನಿಮ್ಮ ಮಗನ ಒಂದು ಸಾಕ್ಷಿ. My name is Nikhil Murudi. I am son of Mr. DP Murudi. It's a great privilege and honor to talk about my dad and the way that he led his life, especially during his years of employment with the government of Karnataka, being in the hot seat in the secretariat and going through working in many capacities in various departments, and in an age where corruption is a way of life. Nobody thinks, or rather blinks, when you have to say that a government employee is seeking an extra means to do your work. It has been accepted as something which is quite normal and something that is regular and something it's a way of life, especially during the current age. But I would like to talk about how we were brought up, the way of life that was shown to us as model parents. Being a good citizen not only starts after a person takes up work or employment, or rather after they become adolescents. It is shown right from young age to children. And one of the ways of being a good citizen is that you become corrupt free. You do not agree to corruption. That means you do not agree, or you agree or do something which is illegal. As per law, you're supposed to lead a legal life. There are certain things and certain measurements and the way yardsticks which says that okay, this is how you are supposed to do the work. And one of the very very important ways is that you do your work that is given to you, following the rule book and being honest and having high integrity, not only
for the work that you do, but also to ensure that you are a role model for your co-workers, to your friends, your family, and the society at large. This way, my father was an excellent role model, not showing any kind of pressure back home, so that we as children were able to have a stress free environment, and also teaching us to ensure that we are also law abiding citizens, that whatever happens we are supposed to live with the means that we get. That is, you live a life with the earnings that you get beyond whatever is your means, which you cannot afford, means that is a strict no. This way, we were also brought up to be good citizens of the country, whereby we were told that contributing at large to the society makes you a better citizen. Therefore, corruption was something which we detested from our young days, made fully aware of what we are supposed to do and what we are not, how to live and how not to live. And the world around us could not influence more than what our parents were able to influence our lives and shape us into good human beings and also good citizens of the country. Thank you. ಆದರೆ ನೋಡಿ, ನಿಮ್ಮ ಮಗನು ನಿಮ್ಮಿಂದ ಪ್ರಭಾವ ಎದ್ದಿದ್ದಾನೆ. he says that you are an inspiration for him, ಅಂದ್ರೆ ಫ್ಯಾಮಿಲಿ ಆ್ಯಂಡ್ ಕೋ-ವರ್ಕರ್ಸ್ಗೂ ಎಲ್ಲದಕ್ಕೂ ಅಂತ. ಸೊ ಯು ಆರ್ ವೆರಿ ಬೀಂಗ್ ಅನ್ ಎಕ್ಸಾಂಪಲ್ ಟು ಅದರ್ಸ್. ಸೊ ಇಷ್ಟು ಅದೇ ಇದೊಂಥರ ಕಮಲ ಅನ್ನೋದು ಏನೋ ಕೆಸರಿನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಅಂತಹ ಒಂದು ವಾತಾವರಣದಲ್ಲಿ ಇದೆಲ್ಲ, ಈ ಒಂದು ವ್ಯಾಲ್ಯೂಸ್ ನಿಮಗೆ ಹೇಗೆ ಡೆವಲಪ್ ಆಯಿತು, ಹೇಗೆ ನಿಮ್ಗೆ ಅದು ಅಂಟ್ಕೊಂತು? ಪ್ರಥಮವಾಗಿ ನಮ್ಮ ತಂದೆಯಿಂದ ಅದು ನನಗೆ ದೊರಕ್ತು. ನಮ್ಮ ತಂದೆಯು ಗೌರ್ಮೆಂಟ್ ಆಫೀಸ್ನಲ್ಲಿ, ಅಂದರೆ ಎಂಪ್ಲಾಯ್ಮೆಂಟ್ ಆಫೀಸರ್ ಆಗಿ ಇದ್ದರು. ಆವಾಗ ಅವರು ಸಹ ಏನಂದರೆ ಕರಪ್ಷನ್ ಇರ್ತಿರಲಿಲ್ಲ. ಅವರ ಜೀವಿತದಲ್ಲಿಯೂ ಸಹ ಮನೆ ಮಾಡಲಿಲ್ಲ, ಏನು ಆಸ್ತಿ ಮಾಡಲಿಲ್ಲ. ಅವರು ಯಾವಾಗಲೂ ಏನಂದರೆ ತಮ್ಮ ಜೀವಿತದಲ್ಲಿ ನಾನು ಅವ್ರನ್ನ ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾಯಿದ್ದೆ. ಒಂದು ಇನ್ಸ್ಟೆನ್ಸ್ ಇನ್ನೂ ನೆನಪಿದೆ. ಅವರು ಯಾರಾದರೂ ಬಂದರೆ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಒಬ್ಬರು ಟೀಚರು, ಅವರು ತಮ್ಮನಿಗೆ ವಯಸ್ಸಾಗ್ತಾಯಿತ್ತು, ಅಂದರೆ ಲಾಸ್ಟ್ ಚಾನ್ಸ್. ಆವಾಗ ಏನಾಗ್ತಿದೆ, ಎಂಪ್ಲಾಯ್ಮೆಂಟ್ ಆಫೀಸ್ನಿಂದ ಇಂಟರ್ವ್ಯೂಸ್ಗಳು ಹೋಗ್ತಾಯಿದ್ವು. ಅವ್ರಿಗೆ ಕೋರ್ಟ್ನಲ್ಲಿ ಒಂದು ಏನಂದರೆ 3 ಜನರು ಕಳಿಸ್ತಾರೆ ಒಂದು ಪೋಸ್ಟಿಗೆ. ಆಮೇಲೆ ಅವ್ರು ಬಂದು ಭಾಳ ರಿಕ್ವೆಸ್ಟ್ ಮಾಡಿದರು, ಇದು ಭಾಳ ಲಾಸ್ಟ್ ಚಾನ್ಸು, ಅವ್ರಿಗೆ ಕಳಿಸ್ಕೊಡಿ, ಅವ್ರ ಹೆಸರು ಸ್ಪಾನ್ಸರ್ ಮಾಡಿ. ಆಯಿತು, ಓಕೆ ಅಂತೇಳಿ ನಮ್ಮ ತಂದೆ ಅವ್ರಿಗೆ ಆಮೇಲೆ ಕೋರ್ಟಿಗೆ ಅವ್ರ ಹೆಸರು ಇನ್ಕ್ಲೂಡ್ ಮಾಡಿ ಕಳಿಸಿದ್ರು. ಅವರಿಗೆ ಏನಂದರೆ ಕೆಲಸ ಸಿಕ್ತು ಕೋರ್ಟ್ನಲ್ಲಿ ಕ್ಲರ್ಕ್ ಅಂತ. ಆಮೇಲೆ ಅವರು ಅದಕ್ಕೆ ಏನಂದರೆ ಪ್ರತಿಫಲವಾಗಿ ಅವ್ರಿಗೆ ಗೊತ್ತಿತ್ತು ಹಣ ಇಸ್ಕೊಳ್ಳೋದಿಲ್ಲ ನಮ್ಮ ತಂದೆ ಅಂತ. ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅವ್ರ ಕೆಲ್ಸಕ್ಕೆ ಹೋದಾಗ ಒಂದು ದಿವಸ ಅದು ರಜೆ ಇತ್ತು, ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ. ಆವಾಗ ಅವ್ರು ಏನು ಮಾಡಿದ್ರು, ಒಂದು ಮೂಟೆ ಅಕ್ಕಿ ತಂದು ಕೊಟ್ಟರು. ಆಮೇಲೆ ನಮ್ಮ ಮನೆಯಲ್ಲಿ ಏನಂದರೆ ಮಂತ್ಲಿ ಏನಂದರೆ ಮೂಟೆ ಅಕ್ಕಿ ತರಿಸೋದು, ಹಾಗೆ ನಮ್ಮ ತಂದೆ ಅವರು ಆರ್ಡರ್ ಮಾಡಿರ್ಬೋದು, ತಂದು ಕೊಟ್ಟಿದ್ದಾರೆ, ಓಕೆ ಅಂತ ಹೇಳಿ ಹಿಂದಿದ್ದವರು ಕೊಟ್ಟಿದ್ದೀವಿ ಅಂತ ಹೇಳಿ ಹೋದ್ರು. ಆಮೇಲೆ ಸಂಜೆ ಬಂದಾಗ ಹೇಳಿದೆ, ಅವ್ರಿಗೆ ಒಂಥರ ಇದಾಗೋಯ್ತು, ಓ ಇವರು ಲಂಚದ ಪರವಾಗಿ ಇದು ಕೊಟ್ಟಿದ್ದಾರೆ. ಅವರು 1-2 ದಿವಸ ಅವ್ರಿಗೆ ಫೋನ್ ಕೇಳಿದಾರಂತೆ, ತೆಗೆದುಕೊಂಡ್ರು. ಇಲ್ಲ ಸರ್, ಇದು ನನ್ನ ಒಂದು ಪ್ರೀತಿಯನ್ನು. ಆಮೇಲೆ 1-2 ದಿವಸ ನಮ್ಮ ತಂದೆ ತುಂಬ ಇದಾಗಿದ್ದರು, ಅನ್ರೆಸ್ಟ್ ಆಗಿದ್ದರು, ಏನು ಮಾಡಬೇಕು ಇದನ್ನು ತೊಗೊಂಡು ಅಂತ. ಆಮೇಲೆ ಅವ್ರಿಗೆ ಆಲೋಚನೆ ಬಂತು, ಒಂದು ಏನಂದರೆ ಒಂದು ಅನಾಥಾಶ್ರಮ ಇತ್ತು, ಅಲ್ಲಿ ಅವರು ಕರೆದು ಆ ಮೂಟೆಯನ್ನು ತೆಗೆದುಕೊಂಡು ಹೋಗಿರಿ ಅಂತ. ಅದು ನನಗೆ ಇನ್ನೂ ನೆನಪಿ. ಅವರಿಂದ ಈ ಒಂದು ಸಂಗತಿಯನ್ನು ನಾನು ಕಲ್ಕೊಂಡೆ. ಹಿರಿಯರಿಂದ ನಿಮಗೆ ಅದು ಒಂಥರ ಬಳುವಳಿ ಬಂತು. ಆಮೇಲೆ ನಮ್ಮ ತಂದೆ ಯಾವಾಗಲೂ ಸಂತೋಷವಾಗಿರ್ತಾ ಇದ್ರು.
ಹಾಗೆ ನಾನು ಸಹ ಏನಂದರೆ ನಮ್ಮ ಜೀವಿತದಲ್ಲಿ ಸಂತೋಷವಾಗಿರ್ಬೇಕಂದ್ರೆ ನನಗೆ ಯಾವಾಗಲೂ ಬೈಬಲ್ ವರ್ಸು ಒಂದು ನೆನಪಾಗ್ತದೆ. ಯಾವಾಗಲೂ ಸಂತೋಷಿಸಿರಿ ಅಂತ ಇದೆಯಲ್ಲ, ಯಾವಾಗಲೂ ಹೇಗೆ ಸಾಧ್ಯತೆ? ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಕರ್ತವ್ಯಗಳನ್ನು ನೀಡುವಾಗ ನಮಗೆ ಸಂತೋಷ ಉಂಟಾಗ್ತದೆ. ಸ್ಕೂಲ್ನಲ್ಲಿ ನಮ್ಮ ಕೆಲಸ ಓದುವುದರಲ್ಲಿಯೂ ಸಹ ನಾವು ನಿಷ್ಠೆಯಿಂದ ಓದಿ ಪಾಸಾಗೋದ್ರಲ್ಲಿ ಸಂತೋಷ ಇರ್ತದೆ. ಕೆಲಸದಲ್ಲಿಯೂ ಸಹ ನಾವು ಸಂತೋಷ ಪಡಬೇಕು. 30 ವರ್ಷ 29 ವರ್ಷ ನಾನು ಸಂತೋಷವಾಗೇ ಕಳೆದೆ. ಯಾಕಂದರೆ ಅಲ್ಲಿ ಕೆಲಸ ಮಾಡುವಾಗ ಅದನ್ನು ಮುಗಿಸುವಾಗ ನನಗೆ ಭಾಳ ಸಂತೋಷ ಆಗ್ತದೆ. ಸಂಬಳ ತೆಗೆದುಕೊಳ್ಳುವಾಗ ನನಗೆ ಸಂತೋಷವಾಗ್ತಾಯಿತ್ತು. ಯಾಕಂದರೆ ನಾನು ದುಡ್ದಿದ್ದಕ್ಕೆ ಸರಿಯಾದ ರೀತಿಯಲ್ಲಿ ಸಂಬಳ ಬಂದಿದೆ ಎಂಬುದಾಗಿ. ಈ ಒಂದು ಹಿನ್ನೆಲೆಯಲ್ಲಿ ಸಂತೋಷವಾಗಿರಬೇಕೆಂಬ ಒಂದು ಸ್ಲೋಗನ್ ನನ್ನ ಜೀವಿತದಲ್ಲಿ ಅದು ಈವರೆಗೂ ನನಗೆ ಸಂತೋಷವಾಗಿಯೇ ನನ್ನ ಜೀವಿತ ನಡೆಸಲಿಕ್ಕೆ ಸಾಧ್ಯತೆ. ಗಮನಿಸಿದ್ದು ನೀವು ಸೇರಿದ್ದು ಏನು ಆಫೀಸ್ ಅಸಿಸ್ಟೆಂಟ್ ಅಸಿಸ್ಟೆಂಟು, ಅಲ್ಲಿಂದ ನೀವು ಏನೋ ಅಂಡರ್ ಸೆಕ್ರೆಟರಿವರೆಗೂ ಹೋಗಿದ್ದೀರಾ. ಅಂದ್ರೆ ಇನ್ನೊಂದು ವಾಕ್ಯ ಬರುತ್ತೆ, ಏನಂದ್ರೆ ಸ್ವಲ್ಪದ್ರಲ್ಲಿ ಹುಷಾರಾಗಿರೋ ಅಂದ್ರೆ ನೀತಿಯಿಂದ ಇರೋನು ಹೆಚ್ಚಿಗೆ ಕೊಡಲ್ಪಡುವುದು ಅನ್ನೋಂಥದ್ದು. ಸೊ ನಿಮ್ಮ ಹತ್ರ ಮಾತಾಡಿ ತುಂಬಾ ಸಂತೋಷ ಆಯ್ತು ಸರ್. ನಿಮ್ಮ ಒಂದು ಜೀವನದ ಒಂದು ಅನುಭವಗಳನ್ನ ನೀವು ಹಂಚ್ಕೊಂಡಿದ್ದೀರಿ. ಇಷ್ಟು ಒಂದು ಏನು ಭ್ರಷ್ಟಾಚಾರದ ಸುತ್ತಮುತ್ತ ಒಂದು ಇದ್ದ ವಾತಾವರಣ ಇದ್ದಾಗಲೂ ಸಹ ನಿಮ್ಮನ್ನು ನೀವು ಕಾಪಾಡ್ಕೊಂಡು ಬಂದಿದ್ದೀರ ಒಂದು ನಿಯತ್ತಿನಲ್ಲಿ. ಈಗ ನಾನು ಈಗ ಒಂದು ಸೆಷನ್ ಮೊದಲು ಪ್ರಾರಂಭದಲ್ಲಿ ನಾನು ಹೇಳಿದೆ, ನಮ್ಮ ಒಂದು ದೇಶದ ಒಂದು ಏನಿದೆ ಕರಪ್ಟ್ ಇಂಡೆಕ್ಸ್ ಅಲ್ಲಿ ನಾವು ಕೆಳಗಿಳಿತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ನಿಮ್ಮ ಒಂದು ಪ್ರಕಾರ ನಾವು ಗೌರ್ಮೆಂಟ್ ರೂಲ್ಸ್ ಅವ್ರು ಮಾಡ್ತಾರೆ, ಅವ್ರದ್ದು ಆಂಟಿ ಕರಪ್ಷನ್ ಬ್ಯೂರೋ, ಲೋಕಾಯುಕ್ತ, ಅದು ಇದು ಅಂತ ಎಲ್ಲ ಅದು ಅವ್ರದ್ದು ಕೆಲಸ ಆಯಿತು. ನಮ್ಮ ಒಂದು ವೈಯಕ್ತಿಕವಾಗಿ ಆ್ಯಸ್ ಅನ್ ಇಂಡಿವಿಜುವಲ್ ನೀವು ಹೇಗೆ ಬೇರೆಯವ್ರು ಹೆಂಗೋ ಮಾಡ್ಕೊತಾ ಇದ್ರು, ನನ್ನ ಹೆಂಗಿದ್ದೀನಿ ಅದನ್ನು ನಾನು ಮಾಡ್ತೀನಿ ಅಂತಂದು. ಸೊ ಆ್ಯಸ್ ಅನ್ ಇಂಡಿವಿಜುವಲ್ ನೀವು ನಮ್ಮ ಒಂದು ವೀಕ್ಷಕರಿಗೆ ಒಂದು ಸಂದೇಶ ಅಥವಾ ಪಾಠ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ವೀಕ್ಷಕರಿಗೆ ನಾನು ಬಯಸುವುದೇನೆಂದರೆ, ವಿಶೇಷವಾಗಿ ಈ ಒಂದು ಭ್ರಷ್ಟತೆಯಿಂದ ಏನೇನು ಅನಾಹುತ ಆಗ್ತಾ ಇದೆ ಎಂಬುದಾಗಿ ನಾವು ವೀಕ್ಷಕರು ಅದನ್ನು ಅವಲೋಕಿಸಬೇಕಾಗಿದೆ. ಏನಂದರೆ ಎಲ್ಲರೂ ಸಂತೋಷವಾಗಿ ಇದ್ರೇ ನಾವು ಸಂತೋಷವಾಗಿರ್ಬೇಕನ್ನುವಂತಹ ಒಂದು ಸಂಗತಿಯನ್ನು ಅವರು ತಿಳಿದುಕೊಳ್ಳೋದಾದರೆ ನಾವು ನೋಡ್ತೇವೆ ಈ ಒಂದು ಸಂತೋಷಕ್ಕೆ ಅಡೆ ಮಾಡ್ತಾ ಇರುವುದು ಯಾವುದಂದರೆ ಭ್ರಷ್ಟತೆ. ಆದರೆ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಯಾವುದಂದರೆ, ವಾಕ್ಯ ಹೇಳಿದ ಹಾಗೆ ಇದ್ದದ್ದರಲ್ಲಿಯೇ ತೃಪ್ತಿಯಾಗಿರ್ರಿ ಎನ್ನುವಂಥ ಒಂದು ವಾಕ್ಯ ಇದೆಯಲ್ಲ, ದೇವರು ಒಬ್ಬೊಬ್ಬರಿಗೆ ಏನೇನು ಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ನಮಗೆ ನಮ್ಮ ಒಂದು ಮಟ್ಟಕ್ಕೆ ದೇವರು ಕೊಡ್ತಾ ಇದ್ದಾನೆ. ಅದರಲ್ಲಿ ನಾವು ತೃಪ್ತಿಯಾಗಿ ಜೀವನ ಮಾಡುವುದಾದರೆ ನಮ್ಮ ದೇಶದಲ್ಲಿ ಆ ಒಂದು ಭ್ರಷ್ಟತೆ ಹೊರಟು ಹೋಗ್ತದೆ. ಮತ್ತು ಎಲ್ಲ ಧರ್ಮಗಳಲ್ಲಿಯೂ ನಾವು ನೋಡ್ತೇವೆ ಕಾಯಕವೇ ಕೈಲಾಸ ಎಂಬುದಾಗಿ. ನಾವು ನೋಡ್ತೇವೆ, ನಾವು ಕೆಲಸದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವುದಾದರೆ ನಾವು ಪರಲೋಕ ರಾಜ್ಯದ ಸಂತೋಷವನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಪ್ರತಿಯೊಬ್ಬೊಬ್ಬರು, ಸರ್ಕಾರ ಇದನ್ನು ಸರಿಪಡಿಸಲಿಕ್ಕೆ ಸಾಧ್ಯತೆ ಇಲ್ಲ, ಆದರೆ ವ್ಯಕ್ತಿಗತವಾಗಿ ಈ ವೀಕ್ಷಕರು ಅದನ್ನು ತಮ್ಮ ಜೀವಿತದಲ್ಲಿ ಪರಿಪಾಲಿಸುವುದಾದರೆ ಅದು ಈ ಭ್ರಷ್ಟತೆಯನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನನ್ನ ಅನಿಸಿಕೆ. ತುಂಬ ಸುಂದರವಾಗಿ ಹೇಳಿದಿರಿ ಮುರಡಿಯವರೇ. ವೀಕ್ಷಕರೇ, ನಾವು ಈಗ ತಾನೇ ನಾವು ನೋಡಿದ್ವಿ, ನಾವು ಬರೀ ಇದೊಂದು ಏನೋ ದಂತಕತೆ ಅನ್ನುವಂಥದ್ದಲ್ಲ, ಮುರಡಿಯವರ ಒಂದು ಜೀವಿತವನ್ನೇ ನಾವು ನೋಡಿದ್ದೀರಿ. ಅವರ ಒಂದು ಬಾಯಲ್ಲೇ ನಾವು ಕೇಳಿಸ್ಕೊಂಡಿದ್ದೀವಿ. 30 ವರ್ಷದ ಹಿಂದೆ ಅವ್ರದ್ದು ಹೇಗೆ ತಮ್ಮ ಒಂದು ಜೀವಿತವನ್ನು ಪ್ರಾರಂಭ ಮಾಡಿದ್ರು, ಅವ್ರು ಹೇಗೆ ಮುಗಿಸಿದ್ರು ಅನ್ನುವಂಥದ್ದನ್ನು. ಹಾಗೆ ನಾವು ನೋಡಿದ್ವಿ, ಅವರು ಕುಟುಂಬ ಸಹ ಅದರಿಂದ ಆಶೀರ್ವಾದ ಹೊಂದಿದೆ. ಅವರು ಸ್ವಂತ ಮನೆನೂ ಮಾಡಿಕೊಂಡ್ರು. ಯಾರು ಪ್ರಶ್ನೆ ಮಾಡಿದ್ರು ಅಂದರೆ ಮೇ ಬಿ ಅವರೊಂದು ಒಳ್ಳೆಯ ಒಂದು ಇದರಿಂದನೇ ಪ್ರಶ್ನೆ ಮಾಡಿರಬಹುದು. ಬಟ್ ಆದರೆ ಮೀನ್ಸ್ ಆಫ್ ಅಚೀವಿಂಗ್ ಏನಿದೆ ಅದು ಅವರು ಕರಪ್ಟಾಗಿ ಮಾಡಲಿಲ್ಲ. ಅವರು ಈಗ ತಾನೇ ಹೇಳಿದ ಹಾಗೆ ದೇವ್ರು ಕೊಟ್ಟಿರೋದ್ರಲ್ಲಿ ತೃಪ್ತಿ ಹೊಂದ್ಕೊಂಡು, ದೇವ್ರು ಕೊಟ್ಟಾಗ ಅದನ್ನು ಸ್ವೀಕರಿಸ್ಕೊಂಡು ತಮ್ಮ ಒಂದು ಜೀವಿತವನ್ನು ನಡೆಸಿದ್ದಾರೆ. ಹಾಗೆ ವೀಕ್ಷಕರೇ, ನಾವು ಸಹ
ಅವ್ರು ಹೇಳಿದಾಗೆ ಒಂದು ನೀತಿಯಿಂದ ಕರಪ್ಟ್ ಫ್ರೀಯಾಗಿ ನಾವು ಜೀವಿಸೋದಾದರೆ ನಾವು ಒಂದೇ ಸಂತೋಷವಾಗಿರುವಂಥದ್ದಲ್ಲ, ಸುತ್ತಮುತ್ತಲಿನ ಜನ ಅಂದರೆ ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ನಮ್ಮ ಕೋವರ್ಕರ್ಸು, ಸಮಾಜ, ಇಡೀ ಸಮಾಜನೇ ಒಂದು ಒಳ್ಳೆ ರೀತಿಯಲ್ಲಿ ಅದು ಇರಲಿಕ್ಕೆ ಸಾಧ್ಯ ಅಂತ ಈ ಒಂದು ಡಿಸ್ಕಷನಿಂದ ನಾವು ತಿಳ್ಕೊಬಹುದು. ಹಾಗೆ ನಿಮ್ಮ ಒಂದು ಜೀವಿತದಲ್ಲಿ ಅದನ್ನು ನೀವು ಅಳವಡಿಸ್ಕೊತೀರಿ ಅನ್ನೋಂಥದ್ದು ಒಂದು ನಂಬಿಕೆ ನಮಗೆ. ಧನ್ಯವಾದ ವೀಕ್ಷಕರಿಗೆ. ಹಾಗೂ ನಿಮ್ಮೊಂದು ಅನಿಸಿಕೆ, ನಿಮ್ಮ ಒಂದು ಅಭಿಪ್ರಾಯಗಳೇನಾದರೂ ನಮ್ಮ ಜೊತೆ ಹಂಚ್ಕೊಳ್ಳೋದೈತೆ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ಇಮೇಲ್ ID ಮತ್ತು ಮೊಬೈಲ್ ನಂಬರ್ಗೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಧನ್ಯವಾದಗಳು.